ಅನ್ನನಾದ ಯಮನಂದನನೇ, ಸೌಂದರ್ಯ ಅತಿಶಯದಿಂದ ಎನ್ನ ಮನಕ್ಕೆ ಆನಂದವನ್ನ ತೋರಬೇಕದೆ. ಶೌರ್ಯದ ಉಗ್ರ ಇಗ್ರ ನಂದ ಅನಿಸಿದ ಎನ್ನ ಮಗನನ್ನ ನೋಡುವೆನು, ಜಾಗ್ರತೆಯಿಂದ ಕರೆದು. ಪೂರ್ಣಿಮ ಮುಖ ಚಂದ್ರನಂತೆ ಅಪರಿಮಿತ ಸಾಸಿಯಾದ ನಿಪುಕುಲಾಂತಗರ ನಿಪುಣರ ಮುಖವನ್ನು ತೋರಿಸು. ಜಗಸುವ ಮಗನ ಮಣಿರಥವೆಲ್ಲಿ ದಗಿಸುವ ಧನುಧ್ವಜ ಪತಾಕಿಗಳೆಲ್ಲ ಒಂದಾದರೂ ಕಾಣವಲ್ಲವಲ್ಲೋ ಧರ್ಮನಂದನ. ಒಂದು ಮಾತನ್ನಾಡದ ಮೌನದಿಂದ ಕುಳಿತಿಯಾದೋ ವೀಕ್ಷಣ. ಅಯ್ಯೋ, ಇನ್ನೆಲ್ಲಿಯ ಮಗನು ಎಳವಾಗಿ ಪೋಲನೆಲ್ಲ ಕಾಂತ. ವಚನವನ್ನು ಕೊಡಬೇಕಾಗಿತ್ತು ಕಾಂತೆ. ಕಾಂತ, ಮಗನಿಗೆ ಎಷ್ಟು ವಿಧವಾಗಿ ಬುದ್ಧಿ ಹೇಳಿದರು, ನಮ್ಮ ಮಾತು ಕೇಳದೆ ಹೊರಟು ಹೋದನು. ಮಗನಿಗೆ ನೇಮವನ್ನು ಕೊಟ್ಟವರದಾರ ಕಾಂತೆ. ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತನು ನೋಡು ನಿಮ್ಮ ಅಣ್ಣನಾದ ಧರ್ಮನಂದನ. ಅಯ್ಯೋ ಧರ್ಮರಾಯ, ಎಂಥ ನ್ಯಾಯವನ್ನು ಮಾಡಿಬಿಡ್ತೀಯೋ. ಸಲ್ಲೋಟ ಅಭಿಮಾನ ಮರಣವಾಗಿ ಹೋಲೆ. ಕಂದನಾದ ಅಭಿಮನ್ಯು ಎತ್ತ ಬೋಧಿ ಎಲ್ಲಿ ಮಾಯವಾದಿ. ನಿನ್ನ ಹೆತ್ತಾತನಾದ ಪಾರ್ಥನ ಬಂದಿರುವನು, ಬಂದು ಎರಡು ಮಾತನ್ನಾಡಬಾರದೆ ವಲ್ಲಭ. ಅಯ್ಯೇ ವಲ್ಲವೇ, ಅಯ್ಯೋ ಇನ್ನೆಲ್ಲಿಯ ಮಗನು ಎರವಾಗಿ ಹೋದನಲ್ಲ ಕಾಂತ. ಈಗ ನಿನ್ನ ಮನಸ್ಸಿಗೆ ತಣ್ಣಗಾಗಿದ್ದೆ ಕಾಂತೆ. ಕಾಂತ ಕಾಂತೆ, ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಡಿತರು ನೋಡು ನಿಮ್ಮಣ್ಣನಾದ ಧರ್ಮನಂದನ. ರಮಣ ಇಂದಿಗೆ ತೀರಿದೋ ಮಗನ ಋಣ. ಅಯ್ಯೇ ಛಟದ ಕಂದಿಯಾದ ಮಟಿದಿ ಮಣಿ ವಲ್ಲಭ. ದೈವನಾದ ಧರ್ಮಜನ ಕಟಕಗಳಾದ
ನನ್ನ ಬಂದ ಬದುಕಿತೆ. ಅಯ್ಯೋ ಅಯ್ಯೋ, ನಮ್ಮ ಪಂಥ ಪರಾಕ್ರಮವಲ್ಲ ಸುಟ್ಟು ಭಸ್ಮೀಕೃತವಾಗಿದೆ. ಈ ಭುವನ ಬ್ರಹ್ಮಾಂಡಲವಲ್ಲ ನಡಬಗಿರಿ ಅಂತ ಹಾಡಿಸುವ ಇಂಥ ಕಡೆಗಲೆಗಳು ನಾವಿದ್ದು ಪಡ್ಡದ ಮಗನಿಗೆ ಎಡರಿಗೆ ಒದಗಿದಂತಾಗಿದೆ. ಕಾಂತೆ ಕಾಂತ, ಅಯ್ಯೋ, ನಾನಿಲ್ಲದ ಯಾಳದಲ್ಲಿ ಅಣ್ಣಯ್ಯನು ಎನ್ನ ಮೇಲೆ ಇಂಥ ಮೋಸ ಕೃತಿಯನ್ನ ಮಾಡಿದನೆ. ಹರಿಯದ ಬಾಲಕ ನನ್ನ ವೈರಿಗಳ ಕೈವಶ ಕೊಟ್ಟು ನರಿಗಳಂತ ಬರದೆ ಚಿಂತೆ ಮಾಡಿ ಕುಳಿತರವರು ನೋಡಿ ಈ ಧರ್ಮಜನು. ಕಾಂತೆ ಕಾಂತ, ಎನ್ನ ಮಗನನ್ನ ಮಾತ್ರ ಎರವ ಮಾಡಿದೆ. ಇನ್ನಾದರೂ ನಿನ್ನ ಮನಸ್ಸಿಯ ತಣ್ಣಗಾಗಿ ತೇರು ಧರ್ಮರಾಯ ನಪ್ಪಗಿದ ನೋಡಿ ನಿನ್ನ ಎಚ್ಚರಿಯ. ಕಾಂತೆ, ನಾನಿಲ್ಲದ ಸಮಯದಲ್ಲಿ ಮಗನಿಗೆ ನಿಯಮವನ್ನ ಕೊಟ್ಟು ಎಲ್ಲ ಮುಂದೆ ಆಡಿದರೆ ನಾನು ನಿನ್ನ ಮಾತಿಗೆ ನಾನಿಯದೆಂದು ಹೇಳಲಿ. ಕಾಂತ, ಕಾಂತೆ, ಮಗನಿಗೆ ಯುದ್ಧಕ್ಕೆ ಹೋಗಬೇಡವೆಂದು ಎಷ್ಟು ವಿಧವಾಗಿ ಹೇಳಿದರು. ಯುದ್ಧವನ್ನು ಮಾಡಿ ಜಯವನ್ನು ಹೊಂದಿ ಬರುವನು ಮಾತೆಂದು ಒಂದೇ ಹಠವನ್ನು ಹಿಡಿದು ಹೋದನು. ಕಾಂತ, ಕಾಂತೆ, ಕಾಂತ, ನಿನ್ನ ತಂಡ ಇಲ್ಲದ ಸಮಯದಲ್ಲಿ ಯುದ್ಧಕ್ಕೆ ಹೋಗಬಾರದೆಂದು ಹೇಳುವುದು ಬಿಟ್ಟು ಮಗನಿಗೆ ನಿಯಮವನ್ನು ಕೊಟ್ಟು ಎನ್ನ ಮುಂದೆ ಗೋಳಾಡಿವಿಯಲ್ಲ. ನಿನ್ನ ಮಾತು ನಾನು ಎಂದಿಗೂ ನಂಬಲಾರೆನು. ಕಾಂತ, ಕಾಂತೆ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಅನ್ನವನ್ನೊಳಿಸಿ ಬೆಳೆಸಿ ಬಾಳನು ಗುಣಶೀಲನು ಕಾಲನ ಸೇರಿದನು ಪ್ರಿಯ ತಪ್ಪಿದೆ. ಕಾಂತ, ಕಾಂತೆ, ಕಂದನು ಅಳಿದು ಹೋದನು, ಇನ್ನೆಲ್ಲಿದೆ ನಮಗೆ ಸುಖವು? ವಲ್ಲಭ, ವಲ್ಲವೇ, ಕಲಿರು ಕೋಧರಗಳಿರು ತಮ್ಮ ಹಾಳ ಹೊಟ್ಟೆಯನ್ನು ಹೊರೆದುಕೊಳ್ಳುವುದಕ್ಕಾಗಿ ಕೌರವನೋಳು ಕಾಳಗವನ್ನು ನೇಮಿಸಿ ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಹೇಗೆ ಕುಳಿತನು ನೋಡು ನಿಮ್ಮಣ್ಣನಾದ ಧರ್ಮನಂದನ. ಅಯ್ಯೇ ಕಾಂತೆ, ಕಾಂತ, ಅಣ್ಣಯ್ಯನಾದ ಧರ್ಮಜನಿಗೆ ಪರಮಗನಾದರೂ ಆಗಿರಬಹುದು. ನೀನು ನವಮಾಸ ಹೊತ್ತು ಎತ್ತು ಸಾಕಿ ಸಲಿವಿ ತುತ್ತು ಮಾಡಿ ಉಳಿಸಿದ ತಾಯಿ ನೀನಿದ್ದು ಮಗನಿಗೆ ನಿಯಮವನ್ನ ಕೊಡುವುದಕ್ಕೆ ನಿನ್ನ ಮನಸ್ಸಿಯಾದರೂ ಹೇಗೆ ಬಿಟ್ಟಿದ್ದು? ಕಾಂತ, ಏ ಸುಭದ್ರ, ತಂದೆ ಇಲ್ಲದ ಸಮಯದಲ್ಲಿ ಯುದ್ಧಕ್ಕೆ ಹೋಗಬೇಡವೆಂದು ನಾನು ವಿಧವಾಗಿ ಹೇಳಿದನು ವಲ್ಲಭ. ನಿಮ್ಮ
ನಿಮ್ಮಪ್ಪನಿಲ್ಲದ ಸಮಯದಲ್ಲಿ ಹೋಗಬಾರದೆಂದು ನಿನ್ನ ಮಗನಿಗೆ ನೀತಿಯನ್ನ ಹೇಳಿ ತೊಪ್ಪಗಟ್ಟಿದ್ದರೆ ಈ ಸಮಯದಲ್ಲಿ ಮಗನ ಪ್ರಾಣವನ್ನ ಉಳಿತಿತ್ತಲ್ಲ ಕಾಂತೆ. ಬಿಟ್ಟು ಬಿಡಿ ಇನ್ನ ಮಗನ ಚಿಂತೆ ಕಾಂತ. ಕಾಂತೆ, ಮಗನನ್ನು ಕಳೆದುಕೊಂಡು ಹಾಳು ರಾಜ್ಯ ಹಾಳುವುದಕ್ಕಿಂತ ಪ್ರಾಣ ಬಿಡುವುದೇ ಸಲ್ಲವೇ ರಮಣ. ಮಾಡಿಕೊಳ್ಳುವೆನು ಉತ್ತಮ ಸ್ತ್ರೀಯರೆಲ್ಲ ಮತ್ತ ಗಜಗಾಮನಿಯಾದ ಕಾಂತೆ, ನನಗೆ ಹತ್ತಿರವದು ಮೊದಲ ಪುತ್ರನನ್ನ ನೋಡಬೇಕೆಂಬ ಚಿಂತೆ. ನಮ್ಮ ವಂಶದೊಳ ಉತ್ಪತ್ತಿಯಾದಂತ ಒಂದು ಉತ್ತಮವಾದ ಒಂದು ಮುತ್ತನ್ನ ಒಡೆಯಿತು. ಇಂದಿಗೆ ಅನರ್ಥವಾಯಿತು. ಸುಭದ್ರ ಎಲ್ಲ ಮಗನನ್ನ ಕೊಂದ ಘಾತಕನನ್ನ ಮಾಡಿದರು ಚತಾಚಿತ್ರ. ಕಂದ ಮಂದ ಭಾಗ್ಯ ಕಾಂತ. ಮಗನನ್ನು ಕಳೆದುಕೊಂಡು ಸರಿ ಗೆಳೆತರೋಳು ನಾನು ಹೇಗೆ ಮುಖವನ್ನು ತೋರಿಸಲಿ ವಲ್ಲಭ. ಚೆನ್ನಾಗಿ ಹೇಳು ಸುಭದ್ರ. ಬಂಧು ಬಾಂಧವರೊಳಗೆ ಒಂದು ಪೊತ್ತೆನ ಸುಂದರಾಸನ ಕಂದನಗಲೆ ಚಾಲಲಾರೆ ವೃಂದ ಸುಂದ ಪುರುಷ ಮೋನಿನ. ಸುಂದರ ಕಾಂತಿ, ನೀನು ಚಂದ್ರವನ್ನು ಆರೋಹಿಸಿ ಎತ್ತ ಹೋಗಿದ್ದರು ಅಮ್ಮ ಪಿತನು ಎತ್ತ ಹೋದನೆಂದು ಕೇಳುವ ಪುತ್ರ ರತ್ನವು ಇಂದಿಗೆ ಮಾಯವಾಗಿ ಹೋದನಲ್ಲ ವಲ್ಲಭ. ಚಕ್ರವನಾದ ಮಾವನಿದ್ದು ವಿಕ್ರಮನಾದ ತಂದೆ ಇದ್ದು ಚಿಕ್ಕ ಬಾಲಕನಾದ ಅಭಿಮಾನ್ಯುವಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತಾಯ್ತಲ್ಲ ಪ್ರಾಣೇಶ್ವರ. ಪ್ರಾಣೇಶ್ವರಿ, ಚಿಕ್ಕ ಬಾಲಕನಾದ ಅಭಿಮಾನ್ಯುವಿನ ಮೇಲೆ ಸಿಂಧೂಪುರೇಶನು ಮನಿತನ ರಮಣ ಮಾಡಿಕೊಳ್ಳುವೆನು ಪ್ರಾಣಹರಣ. ಹೇ ಮಡದಿ ಮನಿ ಕಾಂತ. ಊಟಕನಾದ ಅಭಿಮಾನ್ಯವನ್ನ ಬಟಿಗನಾದ ಧರ್ಮಜನ ಕಟದ್ರೋಗಗಳಾದ ಕವರವರ ಮಠದ ಕಲನ ಮಂಡಲಕ್ಕ ವರದಿವೆನೆಂದರ ನಾ ಪಡೆದ ಮಗನಿಗೆ ನೇಮವನ್ನು ಕೊಟ್ಟರೆ ಸತ್ಯದಿಂದ ತರಳುವ ಕಂತು ರೂಪನಾದ ಎನ್ನ ಸುತನ ಚಿಂಚಿತ್ತಾದರ ಹಂತಕನ ಪುತ್ರನಿಗೆ ಚಿಂತೆ ಇಲ್ಲದೆ
ಮಾವಯ್ಯ, ಅಮ್ಮ ಸೊಸೆ ಶಿರೋಮಣಿ, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಸಾವಿಗೆ ನೇಮವನ್ನು ಕೊಡಿ ಎಂದು ಕೇಳಿದರೆ ನಾನು ಏನಂತೂ ಕೊಡಲಿ ಅಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ಶ್ರೇಷ್ಠನಾದ ಕಾಂತನನ್ನು ಕಳೆದುಕೊಂಡು ಈ ಎರಡನೇ ಮುಖವನ್ನು ಹೊತ್ತುಕೊಂಡು ನಾನು ಸರ್ವತ ಜೀವಿಸಲಾರೆನು ಮಾವಯ್ಯ. ಅಮ್ಮಯ್ಯ, ಸತ್ಯ ಸಾವಿತ್ರಿ, ಸತ್ಯ ಅನಿಶೆಯು, ಸತ್ಯ ಅರಂಜ್ಯೋತಿ ಇವರೆಲ್ಲಾರ ಪತಿಗಳನ್ನ ತೊರೆದು ಮಹಾಜ್ಞಾನಿಗಳು ಆಗಲಿಲ್ಲವೇನಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ಭಯವೇ ನಮ್ಮ ಅಣೆಯಲ್ಲಿ ಈ ರೀತಿ ಬರೆದಿರಬೇಕಾದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲವಲ್ಲ ಮಾವಯ್ಯ. ಅಮ್ಮಯ್ಯ, ನಿನ್ನ ತಂದೆ ಇಲ್ಲದ ಸಮಯದಲ್ಲಿ ರಣರಂಗಕ್ಕೆ ಹೋಗಬಾರದೆಂದ ಹೇಳುವುದಕ್ಕೆ ನಿನ್ನ ನಾಲಿಗೆಯನ್ನು ಮುಖವಿದ್ದ ಮರಣವಾಗಿದ್ದೇನಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ, ಎತ್ತ ತಾಯಿಯ ಮಾತ ಕೇಳದ ಹೋದವರು ಇನ್ನು ಮಡದಿಯರಾದ ನಮ್ಮ ಮಾತು ಕೇಳಿ ನಿಲ್ಲಬಹುದೇ ಮಾವಯ್ಯ? ಗಟ್ಟಿಗಂಡವರಿಗೆ ಪತಿಯರು ಭಾಗದಾಗ ಅಮ್ಮಯ್ಯ, ಗಟ್ಟಿಗಂಡ ಸ್ತ್ರೀಗಳಿಗೆ ಸಶಸ್ತ್ರಮಣಿ ಹೇಳುವೆನ ಕೇಳು ಮಾವಯ್ಯ. ಕಟ್ಟಿಗಂಡ ಸ್ತ್ರೀಗಳಿಗೆ ಪತಿಗಳ ಶರೀರದಾಗ ಅರ್ಧ ಭಾಗವನ್ನು ಹೇಳುವರಲ್ಲ, ಹೌದು ಮಾವಯ್ಯ. ನಿನಗೆ ಅರ್ಧ ಅಧಿಕಾರ ಇದ್ದು ನಿನ್ನ ಗಂಡನನ್ನ ಯಾತಕ್ಕೆ ತಪ್ಪಗಟ್ಟಲಿಲ್ಲ? ನಾವಿಬ್ಬರು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಸಹ ನನ್ನ ತಂದೆ ಇಲ್ಲದ ಸಮಯಲ್ಲೇ ನಾನು ಹೋಗುವೆನೆಂದು ಒಂದೇ ಹಠವನ್ನು ಹಿಡಿದಿರುವರು ಮಾವಯ್ಯ. ಅಮ್ಮಯ್ಯ, ಮಾವಯ್ಯ, ಸ್ವಲ್ಪ ಶಾಂತಳಾಗಮ್ಮ ಸಶಸ್ತ್ರಮಣಿ. ಹೇಳುವೆನ ಕೇಳು ಮಾವಯ್ಯ. ಹಾಗೆ ಹೇಳು ಅಮ್ಮಯ್ಯ. ವೈಧವ್ಯೇನ ಗುರಿಯಾದೆ ಮಾವ ಇರಬಾರದು ಎನ್ನಯ ಜೀವ. ವೈಧವ್ಯೇನ ಗುರಿಯಾದೆ ಮಾವ. ಮಾವಯ್ಯ, ಸಶಸ್ತ್ರಮಣಿ ಹಾಗೆ ಹೇಳಮ್ಮಯ್ಯ. ಪತಿಯೇನು ಆಗಲಿ ಜೀವನವೇ ತಗೋ. ಮಾವಯ್ಯ, ಸಶಸ್ತ್ರಮಣಿ ಚೆನ್ನಾಗಿ ಕೇಳು. ಏನು ಚೆನ್ನಾಗಿ ಹೇಳು. ಪತಿಯೇನು ಆಗಲಿ ಜೀವನವೇ ತಗೋ. ಪತಿಯೇನು ಮರೆತು ಬಾಳುವುದೇ ತಗೋ. ಮಾವಯ್ಯ, ಅಮ್ಮಯ್ಯ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ಪತಿಯೇನು ಮರೆತು ಬಾಳುವುದೇ ತಗೋ. ಕೊಡು ನೀನೇ ಮಾವ, ಬಿಡುವೆನು ಪ್ರಾಣವ. ಕೊಡು ನೀನೇ ಮಾವ, ಬಿಡುವೆನು ಪ್ರಾಣವ. ವೈಧವ್ಯೇನ ಗುರಿಯಾದೆ ಮಾವ ಇರಬಾರದು ಎನ್ನಯ ಜೀವ. ವೈಧವ್ಯೇನ ಗುರಿಯಾದೆ ಮಾವ. ದುರಧೀನನಾದ ಮಾವಯ್ಯ, ಸಶಸ್ತ್ರಮಣಿ ಅಯ್ಯೋ ಐವರು ಪತಿ. ಮಾವಯ್ಯ, ಅಮ್ಮ ಕನಕಾಂಗಿ, ಶ್ರೇಷ್ಠನಾದ ಕಾಂತನನ್ನು ಕಳೆದುಕೊಂಡು ಈ ಎರಡನೇ ಮುಖವನ್ನೊತ್ತುಕೊಂಡು ನಾನು ಸರ್ವತ ಜೀವಿಸಲಾರೆನು ಮಾವಯ್ಯ. ಸ್ವಲ್ಪ ಶಾಂತಳಾಗ ಅಮ್ಮ ಸಶಸ್ತ್ರಮಣಿ. ಮಾವಯ್ಯ, ಅಮ್ಮಯ್ಯ,
ಪತಿಯನ್ನು ಕಳೆದುಕೊಂಡು ವ್ಯರ್ಥ ಜೀವನವನ್ನು ಕಳೆಯುವುದಕ್ಕಿಂತ ಪತಿಯೊಂದಿಗೆ ಎನ್ನ ಪ್ರಾಣವನ್ನು ಬಿಡುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಸುಭದ್ರ ರಮಣ. ಪತಿಯನ್ನಾಗಲಿ ಇರಲಾರೆನು ನಾನೊಂದು ಕ್ಷಣ. ಕುಸುಮದಳ ನೇತ್ರಿಯಲಾದ ಸಹಸ್ರವನಿ ಮಾವಯ್ಯ, ಅಯ್ಯೋ ನಿಮ್ಮ ಮುಖವನ್ನ ನೋಡಿದ ಕ್ಷಣವ ಎನ್ನ ಕಣ್ಣಿನೊಳ ನೀರು ತನ್ನ ಸಕ್ಕ ತಾನೇ ಉದ್ಭವಿಸಿ ಬರುತ್ತರವು. ಅಮ್ಮ ಕನಕಾಂಗಿಗೆ ಮಾವಯ್ಯ, ಪ್ರತಾಪತ್ಯನ್ನ ಭೀಕರನಾದ ಪುತ್ರನ ಮಡದ ಮೇಲೆ ನಿಮಗೆ ಸುಖ ಎತ್ತನದು ಅಭಿಮಾನ್ಯವೆನಿಂದ ಹೋಯಿತು ನಿಮ್ಮ ಸಡಗರವಲ್ಲ. ಜಗದ ಭವನ ನಿಮ್ಮ ಬಳಿಯಲ್ಲಿ ಇಂಥ ಬರವನ್ನ ಬರೆದಿರವನೇ. ಪಡದ ಮಗನನ್ನ ನಾನಿಲ್ಲದ ಯಾಳದಲ್ಲಿ ಕವರವರ ಒಡನ ಕದನ ಮಂಡಲಕ್ಕೆ ಕಳುಹಿಸಿ ನನ್ನೆಲ್ಲರಿಗೆ ಇಂಥ ದುಃಖವನ್ನ ತಂದೊಡ್ಡಿದರೆ. ಅಯ್ಯೋ ಶಿವ ಶಿವ, ಏನು ಮೋಸವಾಯಿತು, ನಮ್ಮ ಬಾಳವಲ್ಲ ಸುಟ್ಟು ಹೋಗಿತು. ಕಿತ್ತಿ ಬೀಜಾದಿವ ಇಂಥ ಹತ್ತಾಧಿಕವಲ್ಲ ಸ್ರಾಲಿಗಳು ನಾವಿತ್ತು. ಪುತ್ರನ ಪರದೇಶಿಯಾಗಿ ಹೋದ ನಮ್ಮ ಉತ್ತರಿ ಚೆತ್ತದ ಪಿತನಿಗೆ ಗುರ್ತು ಇತ್ತು. ಎನ್ನ ಮಗನ ಕುತ್ತಿಯನ್ನ ಕೊಯ್ಸಿದನೆ ಹಂತಕನ ಪುತ್ರನೇ. ಕಂತು ಪಿತನಂತೆ ಬಾಳುವ ಅಭಿಮಾನ್ಯವನ್ನ ಪ್ರಾಣಕ್ಕೆ ಮೂಲವಾದಿಯೋ ಧರ್ಮರಾಯ. ಈ ನೆತ್ತಗಿದ ನೋಡಿ ನಿನ್ನ ಎಚ್ಚರಿಯ. ಅಮ್ಮಯ್ಯ, ಹೇಳುವೆನು ಕೇಳು ಮಾವಯ್ಯ. ಏನು ಚೆನ್ನಾಗಿ ಹೇಳಮ್ಮ ಸಹಸ್ರಮಣಿ. ಮುತ್ತೈದಿಯರೆನ್ನ ಮುಖವನ್ನು ನೋಡಲು ಮುತ್ತೈದಿಯರೆನ್ನ ಮುಖವನ್ನು ಮಾತನ್ನು ಹೇಳುತ್ತಿರುವೆನು ಮಾವಯ್ಯ. ಕುಟಿಲ ಕಬರವನ 11 ಹತ್ತೋಣಿ ಸೈನ್ಯವಲ್ಲ ಧೂಳಪಟ ಮಾಡುವ ಇಂಥ ವೀರಾದಿ ವೀರನ ಮುಂದೆ ಇಂಥ ಮಾತನಾಡಬಾರದಪ್ಪ ಉತ್ತರಿ. ವಿರಾಟ ರಾಜನ ಪೋರಿ ಮಾದುಳನೆ. ಅಯ್ಯೋ ಸಹಸ್ರಮಣಿ, ಅಯ್ಯೋ ನಾಥನಿಲ್ಲದ ಬಳಿಕ ಈ ಭೂತಳದಿ ನಾನು ಎಷ್ಟು ಕಾಲ ಜೀವಿಸಿದರೂ ಬಂದ ಫಲವಿನ್ನೇನಿದೆ ಮಾವಯ್ಯ. ಮಾವಯ್ಯ, ಅಮ್ಮಯ್ಯ, ಮುತ್ತೈದೆಯರು ಎನ್ನ ಮುಖವನ್ನು ನೋಡರೆ ಮುಚ್ಚಿ ಬಾಗಿಣವನ್ನು ಕೊಟ್ಟರೆ. ಮಂಗಳ ಕಾರ್ಯಕ್ಕೆ ಬಾ ಎಂದು ನನ್ನನ್ನು ಕುಂಕುಮ ಬೊಟ್ಟಿಟ್ಟು ಕರೆದರೆ ಮಾವಯ್ಯ. ಕಾಂತನನ್ನು ಕಳೆದುಕೊಂಡು ಈ ರಂಡೆ ಜೀವನವನ್ನು ಕಳೆಯುವುದಕ್ಕಿಂತ ಕಲ್ಲು ಮನಸ್ಸು ಮಾಡಿ ವಲ್ಲಭನಿಂದಲೇ ಪ್ರಾಣವನ್ನು ಬಿಡುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವನಾದ ಪಾರ್ಥ. ಪತಿಯನ್ನು ಕಳೆದುಕೊಂಡ ನಮ್ಮ ಜೀವನವೇ ವ್ಯರ್ಥ. ಸಹಸ್ರಮಣಿ, ಸಾವಿಗೆ ನಿಯಮವನ್ನು ಕೊಡಿ
ಎಂದು ಕೇಳಿದೆಯಲ್ಲ, ನೀನೇನು ಬ್ರಹ್ಮನ ಕಡಲಿದ್ದ ಇಚ್ಛಮರಣವನ್ನ ಪಡೆದ ಕಣ್ಣಿ ಬಂದಿರವೆ ಏನು ಎನಗೆ ಹೇಳು? ಇಲ್ಲವಲ್ಲ ಮಾವಯ್ಯ. ಮತ್ತೆ ನೀನು ಹೇಗೆ ಮಾತಾಡಿದಮ್ಮ ಸಹಸ್ರಮಣಿ? ನಾನು ಸಾಯುವ ಮೊದಲೇ ನಿಮ್ಮ ಅಪ್ಪಣೆ ತೆಗೆದುಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕೆಂದು ನಿನ್ನ ಬಳಿ ಬಂದಿರುವೆ ಮಾವಯ್ಯ. ಪತಿ ಇಲ್ಲದ ಸ್ತ್ರೀಯರ ಈ ಧರಿಣಿಗಳು ಯಾರು ಇಲ್ಲವೇನಮ್ಮಯ್ಯ? ಏನು ಮಾತನಾಡಿದಿ? ಇರಬಹುದು ಮಾವಯ್ಯ, ಆದರೆ ನನಗಿರಲು ಮನಸ್ಸಿಲ್ಲವಲ್ಲ, ಅದಕ್ಕಾಗಿ ಕೇಳುತ್ತಿರುವೆ. ದೊಡ್ಡ ಮನಸ್ಸು ಮಾಡಿಕೊಂಡ ಇರಬೇಕಂತ ಹೇಳುವೆ ನಮ್ಮ ಸಹಸ್ರಮಣಿ. ಅಮ್ಮ ಕನಕಾಂಗಿಗೆ ಸಾವಿಗೆ ನೇಮವನ್ನು ಕೊಡಿ ಎಂದು ಕೇಳಿದರೆ ನಾನು ಏನಂದು ಕೊಡಲಿ? ಅಮ್ಮ ಕನಕಾಂಗಿಗೆ ಮಾವಯ್ಯ, ಎನಗೆ ಮಗನ ಮಡಿದ ನಮ್ಮ ಚಿಂತೆಯು ಎಚ್ಚಲಿದೆ. ನಿಮ್ಮ ಜನಕನಾದ ಜಗದಡಿಯನು ನಿಮ್ಮ ಮುತ್ತೈದತನ ಕಟ್ಟಿದನು. ಸಾವಿಗೆ ನೇಮವನ್ನ ಕೊಡಲಾರೆ ನಮ್ಮ ಕನಕಾಂಗಿಗೆ, ಅಭಿಮಾನ್ಯವನ ಅರ್ಥಾಂಗಿಗೆ. ಭೀಮ್ ರೆಡಿ ಮಾಡ್ರಪ್ಪ, ಭೀಮ್ ರೆಡಿ ಆಗಿರ್ಬೇಕು. ಮಾವಯ್ಯ, ಓಹೋ ಸಹಸ್ರಮಣಿ, ಎನ್ನ ಸಾವಿಗೆ ನಿಯಮವನ್ನು ಕೊಡು ಮಾವಯ್ಯ. ಸಾವಿಗೆ ನೇಮವನ್ನು ಕೊಡಿ ಎಂದರೆ ನಾನು ಏನಂತೂ ಕೊಡಲಿ ಅಮ್ಮಯ್ಯ? ಅಂತ ಕಾಂತನನ್ನು ಪಡೆದುಕೊಂಡು ನಾನು ಸರ್ವತ ಜೀವಿಸಲಾರೆನು ಮಾವಯ್ಯ. ಸ್ವಲ್ಪ ಶಾಂತವಾಗ ಅಮ್ಮಯ್ಯ. ಹೇಳಿ ಕೇಳು. ಚೆನ್ನಾಗಿಯ ಅಮ್ಮಯ್ಯ. ಪ್ರಾಣ ಕಾಂತನ ಕೂಟಿಲ್ಲ ಕುರುಬನ 11 ಅಟ್ಟಾಣಿ ಸೈನ್ಯವಲ್ಲ ದುರ್ಲಭಟ ಮಾಡಿ ಬರುವ ಇಂಥ ವೀರಾದಿ ವೀರನ ಮುಂದೆ ಎಂತ ಕೈಲಾಗದ ಸುದ್ದಿಯ ಮೇಲವಿ ಮಾವಯ್ಯ. ಅಮ್ಮಯ್ಯ, ಹೈವರು ಪೇತಾರ
ಓಹೋ ಶಶಿರಮಣಿ, ನಾತನೆಲ್ಲರ ಮೇಲೆ ಈ ಭೂತಳದ ಜೀವಿಸಿ ಫಲವೇನು ಮಾವಯ್ಯ? ಅಮ್ಮಯ್ಯ, ಪತಿಯನ್ನು ಮರೆತು ಬಾಳುವುದಕ್ಕಿಂತ ಪತಿಯೊಡನೆ ಸಾಗಮನವನ್ನು ಮಾಡುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡಿಸು ಭದ್ರ ರಮಣ. ಪತಿಯನ್ನಗಲಿರಲಾರೆನೋ ನಾನೊಂದು ಕ್ಷಣ. ಉತ್ತಮ ಗುಣ ಅತಿಶಯವಾದ ಉತ್ತರಿ ಮಾವಯ್ಯ, ನಿಮ್ಮ ಮುತ್ತೈದತನಕ್ಕೆ ಭಂಗವಂತಂದು ಅಟ್ಟಿದರು. ಬೈರಿ, ಈ ಧರ್ಮಜರಮ್ಮ ಮರಮಗಾಡಿಯು ಅಣ್ಣ ತಿಳಿಯಿತು ನೋಡಿ ನಿನ್ನ ಮನದ ಲಕ್ಷಣ. ಪತಿ ಎಳೆಯದ ಸತಿಯಳ ಮುಖದಂತೆ, ನಾಯಕ ರತ್ನವಿಲ್ಲದ ಪದಕದ ಆರದಂತೆ, ದೈವ ಸ್ಥಿತಿ ಇಲ್ಲದ ಕಾವ್ಯ ರಚನೆಯಂತೆ, ಅಭಿಮಾನ್ಯವನು ಇಲ್ಲದಾಗಲೇ ಕಾಣಬಹುದು ನಿನ್ನ ಆಸ್ಥಾನವಲ್ಲ ಕಲಾವೀನವಾದಂತೆ. ಮಂಕುಮತಿಗಳೆಂಬ ಕವರವನ ಮತಾನ್ನದ ಚಕ್ರ ಯುವವನ್ನ ಸಂಗೀತದ ಬೆಂಕಿಯನ್ನಚ್ಚಿ ಸುಡಲು ಇಂಥ ಬಿಂಕ ಇಕ್ರಮನ ನಾನಿರಲು ಹತ್ತರದ ಇಲ್ಲದ ಆಗಿ ಕುಳಿತಿಯಲ್ಲೋ ಕೂಸಿಯ ಕೊರಳಿಗೆ ಉರಳು. ಎಂತ ನ್ಯಾಯವನ್ನ ಮಾಡಿದೆಯೋ ಧರ್ಮಪುತ್ರ, ಮೇಲೆ ಏನು ಹೇಳಿವಿ ಧರ್ಮ ನೀತಿ ಎಂಬ ಚರಿತ್ರ. ಮಾವಯ್ಯ, ಅಮ್ಮಯ್ಯ, ಚಿಂತ ಬರದಿಹ ಬ್ರಹ್ಮನು ಯಾರನು ನಿಂದೆ ಫಲವೇನು ಚಿನ್ನ ಫಲವೇನು. ಸಾವಿಗೆ ನಿಯಮವನ್ನು ಕೊಡಿ ಎಂಬುವುದು ಇದು ನಿನಗೆ ಸರಿಯಲ್ಲ. ಅದು ಯಾತಕ್ಕೆಂದರೆ ಯಾತಕ್ಕೆ ಮಾವಯ್ಯ? ಹಿಂದಕ್ಕೆ ಸತಿ ಸಾವಿತ್ರಿ, ಸತಿ ಅನುಸೂಯು, ಸತಿ ಅರಂಜತಿ ಇವರೆಲ್ಲರ ಪತಿಗಳನ್ನು ತೊರೆದು ಮಹಾಜ್ಞಾನಿಗಳು ಹಾಗಲ್ಲವೇ ನಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ಐವರು ಪಿತರು ನೀವಿದ್ದು, ಸೋದರ ಮಾವನಾದ ಶ್ರೀಹರಿ ಇದ್ದು, ಎನ್ನ ಕಾಂತನನ್ನು ಒಬ್ಬರಾದರೂ ರಕ್ಷಿಸಲಿಲ್ಲ. ಮಾವಯ್ಯ, ಸಮರಂಗಕ್ಕೆ ಕಳಿಸುವಾಗ ಆಲೋಚನೆ ಮಾಡಬೇಕಾಗಿತ್ತಮ್ಮಯ್ಯ. ನಾವು ಎಷ್ಟು ವಿಧವಿಂದ ಹೇಳಿದರೋ ಎಂಬ ಮಾತನ್ನು ಮೀರಿపోದನು ಮಾವಯ್ಯ. ಸ್ವಲ್ಪ ಶಾಂತವಾಗಮ್ಮ ಸುಶೇಖರಮಣಿ. ತಂದೆ ತಾಯೆಲ್ಲ ಅತ್ತೆ ಮಾವರು ತಂದೆಯ ಕಣ್ಣಕ್ಕೆ ಒಡೆಯರು ಎನ್ನು ಒಡೆಯರು. ಚಂದ್ರಪುರೇಶನು ಎಂದಿಗೆ ಒಲಿದನು, ಮಂದೆಗೆ ಮುಖ ತೋರಿಸನು ಪ್ರಾಣ ಮರೆತು
ಅತಿಲಿತಿ ಪರಾಕ್ರಮಿಯಾದ ಮಾವಿಯ. ಸೊಸೆ ಶ್ರವಣಿ, ಅಯ್ಯ, ಪತಿಯನ್ನು ಮರೆತು ಬಾಳುವುದೇ ವ್ಯರ್ಥ ಮಾವಿಯ. ಮಾವಿಯ, ಮಯ್ಯ, ಗಂಡನಿಲ್ಲದ ರಂಡೆಯ ಬಾಳು ಅನುಗಾಲವು ಅಂತಗೋಳು. ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವನ ಎಣ್ಣೆಯ ಪ್ರಾಣವ. ಅಮ್ಮ ಉತ್ತರಿ, ನಿಮ್ಮ ಮಾವರ ಸಾವಿಗೆ ನೇಮವನ್ನ ಕೊಡುತ್ತಾನೆಂಬುದು ಮಾತ್ರ ಮರಿ. ಮಂಜು ಮತ್ತೆ ಕವರವರಮ್ಮ ಮತಾನ್ನನ ಚಕ್ರ ಪದಿ ಒಳಗೆ ನಾ ಪಡೆದ ಮಗನನ್ನ ಪಡೆದ ದುರಾತ್ಮರು ಯಾವರು? ಅವರ ತಲೆಯನ್ನ ಗಗನಾಂತರಕ್ಕೆ ಹಾರಿಸುವ ವೀರಾದಿ ವೀರರ ನಾವಿದ್ದು ಪುತ್ರನ ಪರದೇಶಿಯಾಗಿ ಹೋದನಮ್ಮ ಉತ್ತರಿ. ಅರ್ಜುನ, ಅಣ್ಣನಾದ ಹಾಕಿದರೆ ನಾನೇನು ಅನ್ಯಾಯ ಮಾಡಿದೆನೋ? ನೀನು ಅನ್ಯಾಯ ಮಾಡದಿದ್ದರೆ ಇನ್ನ ಯಾರು ಮಾಡಿರವರನ್ನಯ್ಯ? ಎನ್ನ ಮನಸ್ಸಿನ ದುರ್ಲಕ್ಷಣಗಳು ನಿನಗೇನು ತಿಳಿಯದೆ ಎನ್ನಲ್ಲಿ ದೋಷ ರೋಪಣೆ ಕಲ್ಪಿಸಿ ಹಿಂದು ಮುಂದರಿಯದೆ ಮಾತನಾಡಿದೆಯ. ಅಭಿಮಾನ್ಯವು ನಿನಗೆ ಮಾತ್ರ ಮಗನು, ಎನ್ನಗೆ ಮಗನಲ್ಲವೇನು? ನಿನ್ನವರಿಗೆ ಮಾತ್ರ ಪುತ್ರ ಶೋಕವು, ಯಮಗೆ ಮಾತ್ರ ಪುತ್ರ ಶೋಕವಲ್ಲವೇನು? ದುರಧೀರನಾದ ಪಾರ್ಥ, ಯಾತಕ್ಕಾಡುವಂತ ಮಾತುಗಳನ್ನ ಅನರ್ಥ. ಅಣ್ಣ, ತಮ್ಮ, ಪುತ್ರನ ಮೇಲೆ ಅಂತಃಕರಣವಿದ್ದರೆ ಚಿಕ್ಕವನ ಚಕ್ರ ಬಿಂಬಕೋಟಿಗೆ ತಿಳಿಯದ ತರಳಿದರೆ ಅವನಿಗೆ ತಕ್ಕದ್ದಲ್ಲೊಂದ ಹೇಳುವುದಕ್ಕೆ ನಿನ್ನ ಬರಾಲಿಗೆ ನಮಕ್ಕ ಬಿದ್ದ ಬರದವಾಗಿತ್ತ. ಹೀಗೆ ಅಣ್ಣಯ್ಯ ಚರ್ಯ ಕುಶಲ ಮತ ಯುತನಾದ ಅರ್ಜುನನೇ, ಅಗ್ರಜನೇ, ಅಸಮಬಲ ಚಕ್ಕರಿ ಭೇದಿಸುವುದು ನಿನಗೆ ಅಸಾಧ್ಯವೆಂದು ಶಿಶುವಿಗೆ ಬಹು ವಿಧವಾಗಿ ಹೇಳಿದನು. ಅಸುಳಾಗಿ ರೋಷ ವಿವೇಶದಿಂದ ರಿಪುಗಳನ್ನು ರಹಸಿ ಬರವೆಂದು ಪಾದನು. ತಮ್ಮನಾದ ಧನುಂಜಯ, ಭರ ಭರ ಹೊಸವ ನಿವನಾರೊಂದು ಅಹಿತ ಸ್ತೋಮವು ಮುಸುಕಿದರೆ ವಿಶಾಖದಿಂದ ಅವರ ಬಸರಂ ಸಿಳಿದನು. ವಸತಿ ಪದಿಯಾದ ಸುಯೋಧನನ ಸುತನೋರ್ವರನ್ನು ಕಂಗಡಿಸಿ ಕಳಗಳಿಸಿದಂತೆ ಮಾಡಿದನು. ಉಸಿರುವಿಲ್ಲದ ಕೀರ್ತಿಯನ್ನು ಸಂಪಾದಿಸಿ ಕಡೆಗೆ ವಾಹನ ಪಟ್ಟಣಂ ಸೇರಿದನು. ಇನ್ನೇನಿದೆ ತಮ್ಮನಾದ ಗಾಂಡವಿ, ಮಗನಾದನೋ ಇಂದಿಗೆ ನಿರ್ಜೀವಿ. ಮಕಿಟ ವರ್ತನನಾದ ಅಗ್ರಜನೇ, ಭೀಕರೋನ್ಮುತ್ತರಾದ ನಕಲ ಸಾಧ್ಯವರಾದಿಗಳಿಗೆ ನೇಮವನ್ನ ಕೊಡದ ಹರಿಯದ ಬಾಲಕನಿಗೆ ನೇಮವನ್ನ ಕೊಟ್ಟು ವೈರಗಳ ಸಮಾಗದಲ್ಲಿ ಲೂಟಿಸಿಕೊಳ್ಳಬಹುದೇ? ವೀರಾದಿ ವೀರರು ನಾವಿದ್ದು ಅರಿಯದವರಂತೆ ಪುತ್ರನನ್ನ ಪರದೇಶಿಯನ್ನ ಮಾಡಿದರಿ. ಹೊರಗಿನ ಮಾರ್ಯವರೆಗೆ ಎಂಬುವಂತ ಎನ್ನ ಮಗನನ್ನ ಕೊಲ್ಲಿಸಿದರಿ. ನೀವೆಲ್ಲಾರು ಜೀವಗಲ್ಲರಾಗಿ ಹಾಗೇ ಉಳಿದಿರಿ. ಯಾರ ನಂಬುವುದೇನಿದೆ? ಅಣ್ಣನಾದ ಧರ್ಮರಾಯ ಮಾಡಿದೀಯ ಮಗನನ್ನ ಮಾತ್ರ ಅನ್ಯಾಯ. ವಿಕ್ರಮನಾದ ಫಲಗುಣ ಅಗ್ರಜ ಹುಟ್ಟಿದಂತದ್ರು ಕೂಡ ದೂರದ ಮಾತುಗಳನ್ನ ಆಡಿದರೆ ಎಲ್ಲಿಗೆ ಧರ್ಮಜನಾದ ಅಗ್ರಜರಿಗಿಂತ ಕಿರಿಯ ಅಗ್ರಜ ತಿಳಿಯದೆ ಗರ್ವಾಂಧನಾಗಿ ಇಂಥ ಬಿಡಿ ಮಾತುಗಳನ್ನು ಆಡಿದರೆ ಎನ್ನಗೆ ಮಾತ್ರ ಸರಿ ಬಾರದು. ಅಣ್ಣಯ್ಯನು ನಿನ್ನ ದುರ್ಭಾಷಗಳನ್ನು ಕೇಳಿ ಮನೋಬೇಸರಗೊಂಡು ಕಣ್ಣೀರು ಸುರಿಸಿದರೆ ವಂಶ ನಾಶವಾಗಿ ಹರಿಯದೆ ಮಾತನಾಡದಿರು. ಎಲ್ಲ ಈ ಪಾರ್ಥ ಅಗ್ರಜ, ನಿನ್ನ ಕಂದನಿಗೆ ಅಗ್ರಜನಾದ ಧರ್ಮರಾಯನ ಸಮರಕ್ಕೆ ಹೋಗಬೇಡವೆಂದು ಹೇಳಿದರು. ಕರುಳನಾದ ಅಭಿಮಾನ್ಯನು ಕೇಳದೆ ಬರಿದೇ ನೀನು ಈ ರೀತಿ ಮಾತನಾಡಿದರೆ ಬಂದ ಫಲವೇನು? ಅಭಿಮಾನ್ಯವಿನ ಮೇಲೆ ಅಂತಃಕರಣ ಪಟ್ಟು ನಕಲಾದಿ ನಮ್ಮೆಲ್ಲರನ್ನ ಕರೆದುಕೊಂಡು ತಾನು ಸಹ ಬೆಂಬಲವಾಗಿ ಹೋದನು.
ಎನಿದ ಧನಂಜಯ ಬಿಡುವಿಲ್ಲ ಮನಸ್ಸಿನ ಅಖಂಡ ಮಾರಿಮಲಿತನಿಂದ ಪ್ರಚಂಡ ಭುಜಬಲ ದಂಡ ಕೋದಂಡ ಪಾಂಡಿತ್ಯನಂದನಿಸಿದ ಗಂಡಗಿಲಿ ನೀನಿದ್ದು ಉಂಡಾದ ಮಗನನ್ನ ರಣರಂಗದಲ್ಲಿ ಹೇಗೆ ಬಿಟ್ಟು ಬಂದೆಯೋ ನಿಲ್ಲಕರ ಪುಂಡರೀಕದೊಳ್ಳ ಮೆರೆಯುವ ಗದರ್ ಖಂಡವೇನಾದರೂ ಮುಖ ಬಿದ್ದ ಬರುವಾಗಿ ತಾಯಿಗೆ ಕಲಿ ಭೀಮನಂದರೆ ಈ ಜಗತ್ತವೇ ತಲೆಗಳಿಗೆ ಮಾಡುವ ನಿನ್ನ ಕಲಿತಲವೇನಾದರೂ ಸುಟ್ಟುವಾಗಿ ತಾಯಿಗೆ ಅಗ್ರಜ ಅಮ್ಮ ಪಲ್ಗುಣ ಎನ್ನ ಮಗನನ್ನ ಮಾತ್ರ ಕೊಲ್ಲಿಸಿದಿ ನನಗೆ ಮಾತ್ರ ಒಳ್ಳೆ ಸಹಾಯವನ್ನ ಮಾಡಿದಿ ಭೀಮ ರಿಪುಕುಲ ಉದ್ಧೈರಾಂಕಿತನಾದೆಲ್ಲ ಈ ಪಾರ್ಥ ಅಗ್ರಜ ಹಿಂದಿನ ಯುದ್ಧದಲ್ಲಿ ಜೈದ್ರಥನೆಂಬುವನು ರುದ್ರ ರೂಪವಂ ಪಡೆದು ಭದ್ರವಾದ ವರವಂ ಪಡೆದು ನಮ್ಮನ್ನು ಜಯಿಸಿರುವನು ಜಾರು ತೋರತ್ತದಲ್ಲಿ ನಾವು ಕಾನನದಿ ಯುದ್ಧ ಕಾಲದೋಳು ಮುದ್ದು ಮುಖಿಯಲಾದ ದ್ರೌಪದಿ ನನ್ನ ಕತ್ತು ವೈವೆನೆಂದು ಬಂದ ಸೈನ್ಯೇವನೆಂಬ ಬುದ್ಧಿ ಇಲ್ಲದ ಮಂಗನನ್ನು ಹಿಡಿದು ಒದ್ದು ಕೆಡುತ್ತಿದ್ದೆನು ಬೋರ ಬೋರ ತದ್ಬದ್ಧನಾದ ಧರ್ಮಜನ ವಚನಂ ಕೇಳಿ ತದ್ಬರದು ನೀನು ಬಂದು ಸೈನ್ಯವನ ಸೆರೆಯಂ ಬಿಡಿಸಿದೆ ಅಭಿಮನ್ಯುನಿಂದ ಸಂಗರಕ್ಕೆ ಹೋದರ ಚಕ್ರ ಬಿಂಬದ ಮುಂಭಾಗದಲ್ಲಿ ನಿಂತಿರುವ ಸೈನ್ಯದೇವನೆಂಬ ಮಂಗನನ್ನು ಎಲ್ಲ ಹಂಗಂಗವಲ್ಲ ರಂಡಮಾಯಿ ಮಾಡಿ ಕಳಿಸಿದನು ಇಂದಿನ ದಿನ ಜಯಾಂಗನಿ ಹವನ ಪಾರವಾದಳು ಅಪಜಯಾಂಗನೇ ನಮಗೆ ಹೆದರಾದಳು ಎಲ್ಲ ಪಾರ್ಥ ಅಗ್ರಜ ಕುಲಕಂಟಕನಾದ ಕೌರವನೆಂಬ ಗಂಟಲ ಗಾಣನಂದರಿಸಿದ ನಮ್ಮ ಸೈನ್ಯದ ಬಂಟರೆಲ್ಲ ಕಂಗೆಟ್ಟು ಪ್ರಾಣವನ್ನ ರಕ್ಷಿಸಿಕೊಳ್ಳುವುದಕ್ಕೆ ಹಿಂತಿರುಗಿ ಬಂದರ ಇಂದ್ರಕುಮಾರ ದ್ರುಪದಾದಿ ನಾಯಕರ ಪ್ರಾಣದಿಂದ ಉಳಿದು ಬಂದಿದ್ದೆ ಅದು ಕ್ಷೇಮಕರ ಎಲೈ ವಾಯುಕುಮಾರ ಅನಿಜ ಅಭಿಮಾನ್ಯವನ್ನು ಹೋದರೆ ಏನು ಚಿಂತೆ ಇಲ್ಲ ಪಾಪ ನಕಲಾದ ಸಾಧ್ಯವರು ನೀವು ಉಳಿದುಕೊಂಡು ಬಂದಿದ್ದೇ ಬಹು ಕ್ಷೇಮಕರ ಖಬರವರೆಂಬ ಕುಂಡಿಗಳ ಪ್ರಾಣ ತಿನ್ನುವುದಕ್ಕೆ ನಿನ್ನಲ್ಲಿ ಪ್ರಾಣವಿದ್ದು ಎನ್ನ ಮಗನ ಓರ್ವನ ಬಿಟ್ಟು ಬರುವುದಕ್ಕೆ ನಿನ್ನ ಮನಸ್ಸಾದರೂ ಹೇಗೆ ಬಿಪ್ಪಿತು ಅಭಿಮಾನ್ಯವನೇನು ಬಿಟ್ಟಿಯ ಮಗನು ಅವನ ಮೇಲೆ ನಿನಗೇತಕ್ಕೆ ಅಂತಃಕರಣ ಹುಟ್ಟಿತು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಾಗಿದ್ದರೆ ನಿಮಗೆ ಸ್ವಲ್ಪವಾದರೂ ಸುರುಕು ಕೆಟ್ಟಿತ್ತಲೇ ಇತ್ತು ಇನ್ನೇನಿದೆ ಅವನ ತಾಯಿ ಹೊಟ್ಟೆ ಉರಿದುಕೊಂಡು ಹೋದನು ಸರ್ವರು ಕುಸಲಿನಿಂದ ಬಾಳಿರಿ ಕವರವರನ್ನು ಒಡೆದು ಈ ರಾಜ್ಯವು ನೀವೇ ಪರಿಪಾಲಿಸಿರಿ ಭೀಮ ರಿಪುಕುಲ ಭೋಮ ಏನು ಹೇಳಲಿ ಹಿಂದಿನ ಕಾಲದ ಚರ್ಯ ಅದೇನು ಅಣ್ಣಯ್ಯ ನಮ್ಮ ಕನ್ನನಾಭ ಅಭಿಮಾನ್ಯವು ಹಿಂದಿನ ಬೆಂಬಲವಾಗಿ ಹೋದ ಸೈನ್ಯ ಸಮೂಹವನ್ನು ಇಂದ್ರದರ ವರದಿಂದ ಸೈನ್ಯವನ್ನು ಸರ್ವರನ್ನು ಹಿಮ್ಮುಖ ಮಾಡಿದನು ದೃಪದಾದಿ ನಾಯಕರನ್ನು ಹಿಂದಿರಿಸಿದನು ತಮ್ಮನಾದ ಧನಂಜಯ ಅಗ್ರಜ ಹಾಕೋ ನೋಡು ನೋಡಿದನ ಅಗ್ರಜ ಮುಖೋತ್ತರ ವಕ್ಷಸ್ಥಾನ ವಿಸುಕಂಗಳು ನಾಟಿ ರಕ್ತವು ಬಸಿತ್ತಿರೋದು ನಮ್ಮ ಕೂಸಿನಿಂದ ಹೋಗಿ ಕಾಲುವನ್ನು ಎಸುವುದಕ್ಕೆ ವಾಸವಿಲ್ಲದಂತಾಯಿತು ಅಸಮಬಲ ಶಾಲಿಯಾದ ಪಾರ್ಥ ಹಾಯಿತು ಹಿಂದಿನ ಕಾಲಗಳ ವ್ಯರ್ಥ ನಾನಿರಲಾರೆನೋ ಸರ್ವತ ಪಟಯುಪನಾದ ಧರ್ಮಜನೇ ಕೇಡು ನುಡಿಗಳನ್ನು ನುಡಿದರೆ ಬಂದ ಫಲವೇನು ಸಾಕಿನ್ನು ಒಡಿಯ ನಿಲ್ಲದ ವಸ್ತವಾದನು ಪುತ್ರ ಶೋಕಾಗ್ನಿಯ ತಡೆಯದೆ ಎಷ್ಟು ವರದ ಕಂಡರೂ ಬಂದ ಫಲವೇನು
ಬಟನರಿಗಳಂತೆ ಕವರವನ ಪಡಿವಳಗ ನನ್ನ ಎನ್ನ ಪಡೆದ ಮಗನನ್ನ ಪಡೆದ ದುರಾತ್ಮನು ಯಾವನು? ತಡಮಾಟದ ನುಡಿ ಇಡೀ ಅವನ ಜೀವಕ್ಕೆ ಸಂಚಗಾರ. ಎನ್ನಗೆ ತಗ್ಗನೆ ಹೇಳುವ ಕೋಪಾಗ್ನಿಯ ಮನ ಉಗ್ಗಡಿಸಿ ಜಗ್ಗಲವಾಗಿ ಬರುತ್ತಿರುವುದು ಧರ್ಮನಂದನ. ಶೀಘ್ರವಾಗಿ ಪೇಳಿ ಎನ್ನ ಮಗನನ್ನ ಕೊಂದವರ. ರಾರವಿ ತಿಕ್ಕಪ್ಪ ಇವರು ಭೀಮನ ಪಾತ್ರ ಮಾಡಿದಂತ 101 ರೂಪಾಯಿ ಮಾಡಿರ್ತಾರೆ. ಅಮ್ಮನೇ ಹಾಗಾದ್ರೆ ಹೇಳವನ್ನ ಕೇಳು. ಅಂತವ್ರು ಮತ್ತೆ ಅವ್ರ ದೊಡ್ಡಪ್ಪವರು ಇಬ್ರು ಅರ್ಜೆಂಟ್ ಆಗಿ ಬರಬೇಕು. ತಂದೆ ಆದಂತವ್ರು ಮತ್ತೆ ದೊಡ್ಡಪ್ಪವರು, ಅರ್ಜುನ ತಂದೆ ಮತ್ತೆ ದೊಡ್ಡಪ್ಪವರು. ತ್ರಿಪುಕುಲಕ್ಕೂ ಮಾತ ಪ್ರಚಂಡ ಮಹತ್ತಣ್ಣದಳು ಇಬ್ರಾಶುವ ತಮ್ಮನಾದ ಗಾಂಡಿವಿ ಹಿಂದಿನ ಹವದ ಸಿಂಧು ಭೂಪಾಲನವ ಸೈನ್ಯವನು ಎಮ್ಮಯ ಕಂದನ ಪ್ರಾಣಕ್ಕೆ ಮೂಲವಾದನು. ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಮಿತ. ಬರಪ್ಪ ದೊಡ್ಡಪ್ಪನವರು ಅಪ್ಪನವರು ಅಂತವ್ರು. 15 ನಿಮಿಷ ತಡ್ರಿ, ತಪ್ಪು ಬಿಡಬೇಡ್ರಿ. ಒಂದು 15 ನಿಮಿಷ ತಪ್ಪು ಬಿಡೋದೇನ. ಇವ್ರು ತಡಿಬೇಡ್ರಪ್ಪ, ಒಯ್ತಾರ ತಪ್ಪಡಿ ಇಲ್ಲಿಗ. ಧರ್ಮನಂದನ ಅರ್ಜುನ ಸೈಂಧವನೆಂಬ ಮದಾಂಧನ ಮಾಡಿದನೇನು ಎನ್ನ ಮಗದ ಮೇಲೆ ಇಷ್ಟೊಂದು ದುರ್ಜನತರ. ನಾಳೆ ಅರದಿಂದ ಹತ್ತನ ಆಶ್ರಮಿಸಿದ ಒಳಗಾಗಿ ಸೈಂಧವನೆಂಬ ದುಚ್ಚತ್ತಗರ ಮಸ್ತಕವನ್ನು ಕತ್ತರಿಸುವೆನು. ಕೇಳು ನಾನಾಡಿದ ಭಾಷೆಯನ್ನು ನೀನು. ಅಣ್ಣಯ್ಯ ಅರ್ಜುನ, ಸೈನ್ಯವನ್ನು ನಾಳೆ ಅರನ ದುರ್ಗದೊಳಗೆ ಅಡಗಿರಲಿ, ಅರನ ಕಡಲೊಳಗೆ ಅಡಗಿರಲಿ, ಬ್ರಹ್ಮನ ಕರಕಮಲದೊಳಗೆ ಅಡಗಿರಲಿ, ರವಿಯ ಮರಿಯ ಹೋಗಲಿ. ಚರವನ್ನ ಕತ್ತರಿಸುವನು ಧರ್ಮನಂದನ. ಕೇಳು ನಾನಾಡಿದ ವಚನವನ್ನು ನೀನು. ದೇವ ಚಾತುರ್ಯ ಮತಿ
ಸತ್ಯರಾಧಿಪ ನಂದನನ ಮಾಡಿದ ಪ್ರತಿಜ್ಞೆಗೆ ನೆರವೇರಿಸಬೇಕು. ಇನ್ನು ಹೌದು ದೈವ. ದುರ್ಜನನಾದ ಸೈಂಧವನ ಕಂದರಮ ಅರೆಗಡುವುದಕ್ಕೆ ಮಾಡಬೇಕು ಇಟ್ಟಿ. ಇನ್ನು ಸಾರಥಿ ಮುಂದೆ ನೋಡಿ ಅನ್ನ ಚಕ್ರಧರನ ಶಕ್ತಿ ನಿಮ್ಮಿಷ್ಟದಂತಾಗಲ್ಲ ದೈವ. ಒಪ್ಪವಾಗಲಿ ಮೇಲಕ್ಕೆ ಕೇಳು ಧರ್ಮನಂದನ. ಪರಮಾತ್ಮ ಹಾಗಾದರೆ ಹೇಳುವನೆ ಕೇಳು. ಚೆನ್ನಾಗಿ ಹೇಳು. ಚಾಲಜಾಕ್ಷನ ಕೇಳು ನಮ್ಮಯ ಸುತನು ಮರಣವಾದನು ಎಮ್ಮನ್ನಗಲೇ ಫಲವಿಪತಿ ಬಿಡುಗಡು ವ್ಯಸನವನು ದೃಢ ಮನದಿಂದೇನು ನೀಗ. ಚಾಲಜಾಕ್ಷನ ಕೇಳು ನಮ್ಮಯ ಸುತನು ಮರಣವಾದನು ಎಮ್ಮನ್ನಗಲೇ ಫಲವಿಪತಿ ಬಿಡುಗಡು ವ್ಯಸನವನು ದೃಢ ಮನದಿಂದೇನು ನೀಗ. ಆದವರಿಲ್ಲ ಸೋದರಳಿಯನು ದುಃಖ ಮುಳಗಿಸಿದಾನು. ಹೋದ ಮಗನಿಗೆ ದುಃಖ ಪಟ್ಟರೆ ಬರುವನೇನೋ ಧರ್ಮಜನೆ. ಆದವರಿಲ್ಲ ಸೋದರಳಿಯನು ದುಃಖ ಮುಳಗಿಸಿದಾನು. ಹೋದ ಮಗನಿಗೆ ದುಃಖ ಪಟ್ಟರೆ ಬರುವನೇನೋ ಧರ್ಮಜನೆ. ಸುತನ ಮೇಲಿನ ಭ್ರಾಂತಿಯ ತೊರೆದು ಶಾಂತಿಯ ತಾಳು ಧರ್ಮಜನೆ. ಸುತನ ಮೇಲಿನ ಭ್ರಾಂತಿಯ ತೊರೆದು ಶಾಂತಿಯ ತಾಳು ಧರ್ಮಜನೆ. ಚಾಲಜಾಕ್ಷನ ಕೇಳು ನಮ್ಮಯ ಸುತನು ಮರಣವಾದನು ಎಮ್ಮನ್ನಗಲೇ ಬಡವಿಪತಿ ಬಿಡುಗಡು ವ್ಯಸನವನು ದೃಢ ಮನದಿಂದಿರು ನೀನೀಗ. ದೃಢ ಮನದಿಂದಿರು ನೀನೀಗ. ದೃಢ ಮನದಿಂದಿರು ನೀನೀಗ. ಅರವಿಂದ ನೇತ್ರನಾದ ನಾರಾಯಣ ಧರ್ಮನಂದನ ನಿಮ್ಮ ಪಾದ ಪದ್ಮಗಳಿಗೆ ವಂದನ. ಹಾ ಕಂದನಾದ ಅಭಿಮನ್ಯುವು ಹಿಂದಿಗೂ ಮರಣ ಹೊಂದಿದನು. ಹಾ ಎಮ್ಮಂಥ ಮಂದಭಾಗ್ಯರು ಇರಬಾರದ ಸೌರಿ ಸೌಖ್ಯಪ್ರದಾಯಿ ಸೌರಿ ಮುರಹರಿ ಮತಿವಿತ್ತನಾದ ಧರ್ಮನಂದನ. ಕೃಷ್ಣ ಪರಮಾತ್ಮ ಬಿಡು ಬಿಡು ನಿನ್ನ ಮನದ ವಚನ. ಪ್ರಪಂಚದಲ್ಲಿ ದೈವಾಜ್ಞೆಯಿಂದ ಉಂಟಾದ ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಗೂ ಶಾಶ್ವತವಲ್ಲ. ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೂ ಬಂದ ಫಲವಿಲ್ಲ. ಮಗನಿಂದಲೇ ದುಃಖ, ಮಗನಿಗೋಸ್ಕರ ದನವನ್ನು ಕೂಡಿಸಬೇಕೆಂದು ಹಗಲಿರಲು ಮಾಡೋರು ಲೆಕ್ಕ. ಮಗನಿಂದಲೇ ಮರಣ ಅಂತ್ಯವರೆಗೂ ಕಾಣರು ಸುಖ. ದೈವ ದಿನದಿಂದ ನಿನ್ನಂತೆ ಮಗನು ಮಡಿದರೆ ಜನರು ಮಾಡೋರು ಕಡುದುಃಖ. ಧರ್ಮಜ ಕೃಷ್ಣ ಪರಮಾತ್ಮ ಪ್ರಥಮದಲ್ಲಿ ಮಗನ ಹುಟ್ಟಲಿಲ್ಲ ಎಂಬುದು ಆದಿ ಚಿಂತೆ. ತದನಂತರ ಪ್ರಸವ ಸುಖವಾಗಬೇಕೆಂದು ದ್ವಿತೀಯ ಚಿಂತೆ. ಅಲ್ಲಿಂದ ಕೂಸಿಯ ಗ್ರಹ ರೋಗಾದಿಗಳು ಘಟಿಸಲು ಬಗೆ ಬಗೆಯಿಂದ ಮೆಲ್ಲನೆ ವೈದ್ಯರ ಮನೆಗೆ ತಿರುಗಾಡುವುದು ತೃತೀಯ ಚಿಂತೆ. ಧರ್ಮಜ ಕೃಷ್ಣ ಪರಮಾತ್ಮ ತದನಂತರವೇನು ಬಡತನವಿದ್ದರೂ ಮಗನನ್ನು ವಿದ್ಯಾವಂತನನ್ನು ಮಾಡಬೇಕು ಎಂಬುದು ನಾಲ್ಕನೇ ಚಿಂತೆ. ಧರ್ಮಜ ಕೃಷ್ಣ ತದನಂತರ ಯೌವನ ಬಂದು ಪ್ರಾಪ್ತವಾಗಲು ಮೆಲ್ಲನೆ ಧನಿಕರ ಮನೆಗೆ ತಿರುಗಾಡಿ ಸಾಲವನ್ನಾದರೂ ತಂದು ಯುವಾಗವನ್ನು ಎಸಗಬೇಕು ಎಂಬುದು ಪಂಚಮೇ ಚಿಂತೆ. ಧರ್ಮಜ ಕೃಷ್ಣ ಅಲ್ಲಿಂದ ಬಾಳೆ ಸಂಗತಿ ಪೇಳುವುದಕ್ಕೆ ಹೋಗಿ ಮಕ್ಕಳ ಕಡೆಯಿಂದ ಕೋಲಿನಿಂದ ಓಡಿಸಿಕೊಂಡು ಮೂಲೆಯಲ್ಲಿ ಕುಳಿತುಕೊಂಡು ಯೋಚಿಸುವುದು ಆರನೇ ಚಿಂತೆ. ಧರ್ಮಜ ಪರಮಾತ್ಮ ಇಕೋ ನಿನ್ನ ಮಗನಂತ ಆಯುಷ್ಯ ಮುಗಿದು ಅಳದು ಹೋದರೆ ಅಯ್ಯೋ ನಮ್ಮ ಮೇಳ ಮುರಿತೆಂದು ಗೋಳಾಡುವುದು ಏಳನೇ ಚಿಂತೆ. ಧರ್ಮಜ ಕೃಷ್ಣ ತನ್ನ ನಿಜವನ್ನು ತಾನು ನೋಡಿಕೊಂಡರೆ ಜನನಿ ಜನಕರು ಎಂಬುವರಾರು.
ಪತ್ನಿ ಬಾತ್ರೂಮ್ ಮಿತ್ರ ಪುತ್ರ ಪೌತ್ರ ಯಾರು ಕಮಲ ಪಾತ್ರದಲ್ಲಿ ಕಾಣುವ ಜಲದ ಗುಳ್ಳಿಯಂತೆ ಈ ಜೀವವು ಬಹು ಚಪಲವಾದ್ದು. ಧರ್ಮಜ ಪರಮಾತ್ಮ ಬಂಧು ಬಾಂಧವರನ್ನು ಸತಿಸುತ್ತರನ್ನು ಸಂತೆಯ ಕೂಟದಂತೆ ಕೂಡಿಸಿ ಬಯಲಾಗಿ ಹೋಗತಕ್ಕದ್ದು. ಸಿರಿಹಿದ್ದರೆ ನೀನು ಸಂಪಾದಿಸಿದ ಧನವೆಂಬ ಮಾಂಸವನ್ನು ಅಪಹರಿಸಬೇಕೆಂದು ಶ್ರೀಪುತ್ರಾಗಿ ಹದ್ದುಗಳು ವೆಚ್ಚುತ್ತಾ ಕುಳಿತಿರುವವು. ಧರ್ಮಜನೇ ಪರಮಾತ್ಮ ಕೈ ಬಿಟ್ಟ ಹೋದ ಫಲಕ್ಕೆ ಆಶಯ ಪಟ್ಟು ಮಿಡುಕಬಲ್ಲ ಧರ್ಮಭೂಪ ಬಿಡು ನಿನ್ನ ಪುತ್ರ ದುಃಖದ ತಾಪ. ಅಹೋ ಭೀಮಾ ಧರ್ಮಜನ ಪುತ್ರ ಚಿಂತೆಯನ್ನು ಪರಿಹರಿಸುವ ಲೋಸಕ ಉಪಶಾಂತಿಯನ್ನು ಕೇಳುವುದಕ್ಕೆ ಬಂದಿರುವೆ. ಹೌದು ಭೀಮಾ. ಅಭಿಮಾನ್ಯನನ್ನ ಕೌರವ ರಾಜಗಳಿಂದ ಕೊಲ್ಲಿಸಿ ಏನು ಕಾಣದವನಂತೆ ಬೀಳುವುದಕ್ಕೆ ಬಂದಿರುವೆಯ ನಗದರನೇ ಭೀಮಾ. ಜಗಜ್ಜೀವ ಜಾಲಾಂಗಳಿಗೆ ಸೂತ್ರಧಾರನಾಗಿ ಎನ್ನ ಮಗನಾದ ಅಭಿಮಾನ್ಯನನ್ನು ಕಾಪಾಡುವುದು ನಿನ್ನಗೊಂದು ಅತಿಶಯವೇ. ಏ ಕೃಷ್ಣ, ಅಹೋ ಭೀಮಾ, ನಿನ್ನ ಮಾಯ ಲೀಲೆವು ಎನ್ನಗೇನು ತಿಳಿಯದೆಯೇ ಹೇಗೆ? ತಾಯಿ ಎಂಕೊಂಡ ಮಾಯಕಾರನು ನೀನು, ಸೋದರ ಮಾವನಾದ ಕಂಸನ ಮುಳಿಸಿ ಏನು ಮುರಳಿ ನಿನ್ನನ್ನು ಎತ್ತ ಮಾತರಕ್ಕೆ ನಂಬಬಾರದು ಸೌರ್ಯ. ಎಲ್ಲ ಭೀಮಾ. ಏ ಕೃಷ್ಣ, ಹಾ ಭೀಮಾ. ಕೃಷ್ಣ, ಆಹಾ ಏನು ಮಾತನಾಡಿದಿಗೆ? ಯುದ್ಧ ಮಾತನಾಡಿರುವರೆ ಕೃಷ್ಣ. ನಿನಗೆ ಏತಕ್ಕೆ ಬಂದು ಒದಗಿತು ಇಂಥ ಮೂರ್ಖತನ? ಮಗನಿಂದಲೇ ಬಂದಿರುವುದು ನಾರಾಯಣ. ಎಲ್ಲ ಭೀಮನೇ. ಏ ಕೃಷ್ಣ, ನಿನಗೆ ಪುತ್ರ ಶೋಕದ ಭ್ರಾಂತಿಯೋ ಇಲ್ಲವೇ ಐಶ್ವರ್ಯ ಭ್ರಷ್ಟರಾದ ಎಂಬ ಚಿಂತೆಯೋ ಇಲ್ಲವೇ ಅರಣ್ಯದೊಳು ಕಂಡು ಕಂಡು ಕಾಯಿಗಳನ್ನ ಹಣ್ಣುಗಳು ತಿಂದು ಮತಿ ಭ್ರಮಣಿಯೋ ಆಯುಷ್ಯ ಮುಗಿದು ಅಭಿಮಾನ್ಯನ ಅಳದು ಹೋದರೆ ಎನ್ನ ಮೇಲೆ ಇಷ್ಟೊಂದು ಬೇಸರಗೊಂಡು ಮಾತನಾಡುವಿಗ ರುಕೋದರ ಕೃಷ್ಣ, ನಾನೇನು ಮಾಡಿಲ್ಲ ಅಭಿಮಾನ್ಯವನ ಸಂಹಾರ ಮತ್ತಾರು ಮಾಡಿರುವುದು ಕೃಷ್ಣ. ನಿಮ್ಮ ಪ್ರಾಣಗೋಚರವಾಗಿ ದ್ವಾರಕೆ ಬಿಟ್ಟು ನಿಮಗೆ ಬಿಟ್ಟಿ ಚಾಕರಿ ಮಾಡಿ ದುಡಿಯುವನು. ನಿಮ್ಮ ಮನೋಬೈಕೆಗಳನ್ನೆಲ್ಲ ಕೈಗೂಡಿಸುತ್ತಾ ಬಂದಿರುವನು. ನಿಮ್ಮ ಪ್ರಾಣಗಳನ್ನೆಲ್ಲ ಕಾಪಾಡಿಕೊಂಡು ಬಂದಿಹೇನು ನಾನು. ಎರುಕೋದರ ಕೃಷ್ಣ, ಎನ್ನ ಕಡೆಗೆ ತಪ್ಪೇನಿದೆ? ನಿನಗೆ ತಿಳಿದರೆ ಪೇಳು, ಇಲ್ಲವಾದರೆ ಇಲ್ಲಿ ಕುಳಿತಂತ ಬಲ್ಲಂತವರನಾದರೂ ಹೋಗಿ ಕೇಳು. ನಾರಾಯಣ, ಬಿಡಿ ಬಿಡಿ ನಿನ್ನ ಕಪಟದ ಗುಣ. ನೀನು ಸರ್ವಂತರಾಮಿಯಾಗಿ ಸುಕುಮಾರನನ್ನ ಕೌರವರ ನಗರದೊಳಗೆ ಸಂಹಾರ ಮಾಡಿಸಿದೆ. ನಮಗೆ ಇಲ್ಲದ ದುಃಖವನ್ನು ತಂದು ಒಡ್ಡಿದೆ. ಗೊಲ್ಲತಿಯರ ಮನೆಯೊಳಗೆ ಪಾಲ್ ಬೆಂಡೆ ಎಂ ಕದ್ದ ತಿಂದ ಪುಲ್ಲಲೋಚನೆ ನಿನ್ನ ಗುಣವಲ್ಲ ನಾನು ಬಲ್ಲೆನು. ನೀನೇನು ಬಲ್ಲಿಗೆ ಭೀಮಾ? ಭೀಮಾ, ಸಕಲ ಹೃದಯಾಂತನ ತರ್ಕತನಾಗಿ ಅಭಿಮಾನ್ಯನನ್ನ ವೈರ್ಯಗಳ ಕಡೆಯಿಂದ ಕೊಲ್ಲಿಸಿದೆ. ನಿನ್ನ ಸಹೋದರಿಯಾದ ಸುಭದ್ರನ ದುಃಖಗಳು ಇರಿಸಿದೆ. ಏ ಕೃಷ್ಣ, ಭೀಮಾ, ನಮ್ಮ ಅಣ್ಣ ತಮ್ಮರಿಗೆ ಕಣ್ಣೀರು ತರಿಸಿದೆ. ಇಂಥ ನ್ಯಾಯವನ್ನ ಮಾಡಬಹುದೇನ ಕೃಷ್ಣರಾಯ? ಎಲ್ಲರಲ್ಲಿ ಮಾಡಿದಂತೆ ನಿನ್ನ ಚಮತ್ಕಾರ ಎನ್ನ ಮುಂದೆ ತೋರ ಬಂದರೆ ನಿನ್ನ ದ್ವಾರಕಪುರವನ್ನು, ನಿನ್ನ ಅಗ್ರಜನಾದ ಬಲರಾಮನನ್ನು, ನಿನ್ನ ಯಾದವ ಪರಿವಾರವಲ್ಲ ಕ್ಷೀರ ಸಮುದ್ರಕ್ಕೆ ಎತ್ತಿ ಒಯ್ಯಲಿದ್ದರೆ ಬಾಪುರ ಭೀಮಸಯ್ಯನನ್ನು ಎದುರು ಹೇಳಕ್ಕೆ ನಾರಾಯಣ ಜನ ಕಳೆದರೆ ಗದತ್ತನ್ನವನ್ನು ನೋಡಿ ಮಾತಾಡರು. ಎಲ್ಲ ಭೀಮಾ. ಹೇ ಕೃಷ್ಣ, ಎನ್ನ ಮೇಲೆ ಕರನೆಗರೆ ಗದೆಯನ್ನೆತ್ತಿ ತೋರುವಿಗ. ಸಹಜವಾಗಿ ತೋರುವರೆ ಕೃಷ್ಣ. ಭೀಮಾ, ಹೇ ಕೃಷ್ಣ, ಬಲ್ಲೆ ನಿನ್ನ ಜಂಬವನ್ನು ಭೀಮನೇ, ಮರೆದೆ ಮಾತನಾಡಬೇಡ ಸುಮ್ಮನೆ, ಮರೆದೆ ಮಾತನಾಡಬೇಡ ಸುಮ್ಮನೆ, ಬಲ್ಲೆ ನಿನ್ನ ಜಂಬವನ್ನು ಭೀಮನೇ, ಮರೆದೆ ಮಾತನಾಡಬೇಡ ಸುಮ್ಮನೆ, ಮರೆದೆ ಮಾತನಾಡಬೇಡ ಸುಮ್ಮನೆ.
ಗಂಡನ ನಡುವೆ ಯುದ್ಧವನ್ನು ಮಾಡಲಾರದೆ ಓಡಿ ಹೋಗಿ ಸಮುದ್ರದಲ್ಲಿ ಹಡಗಿಕೊಂಡವರು ನೀನು ಅಥವಾ ನಾನು ನಾರಾಯಣ. ಆಗ ಪರ್ವತಕ್ಕೆ ಬೆಂಕಿಯನ್ನು ಹಚ್ಚದ ಬೆಂಕಿಗೆ ತಡೆಯಲಾರದೆ ಓಡಿ ಹೋಗಿ ಸಮುದ್ರದಲ್ಲಿ ಬಚ್ಚಿಟ್ಟುಕೊಂಡವನು ನೀನು ಅಥವಾ ನಾನು. ಏ ಕೃಷ್ಣ, ಭೀಮಾ, ಆಗ ಆ ಜರಾಸಂಧನು ನಮ್ಮ ಸರ್ರಸಿ 1000 ಓಳಗಳನ್ನು ಮಾಡಿದವನು ನಾನು ಅಥವಾ ನೀನು. ಅದಕ್ಕೆ ಯುಕ್ತಿಯನ್ನು ಹೇಳಿದವರು ಯಾರು ಭೀಮಾ? ಯಾವನೆಲ್ಲ ಮಾಯಾ ನೀರವ ಕೃಷ್ಣ. ನಿನ್ನೆನದಿನ ಸೈಂದೇವನ ಬಳೆಯಲ್ಲಿ ಏನಾಯಿತು ನಿನ್ನ ಬಾಳು ಸಮರದಲ್ಲಿ ಮಾತಿನಲ್ಲಿ ತೀರ ಓಡಿ ಬಂದ ದೂರ, ಮಾತಿನಲ್ಲಿ ತೀರ ಓಡಿ ಬಂದ ದೂರ. ಏನಾಯ್ತು ನಿನ್ನ ಭೀಕರ, ಏನಾಯ್ತು ನಿನ್ನ ಭೀಕರ, ಅಲ್ಲ ನಿನ್ನ ಡಂಬವನ್ನು ಭೀಮನೇ ಬರೆದೆ ಮಾತನಾಡಬೇಡ ಸುಮ್ಮನೆ, ಬರೆದೆ ಮಾತನಾಡಬೇಡ ಸುಮ್ಮನೆ. ಎಲ್ಲ ಬಕಾರಿಗೆ ಏ ಕೃಷ್ಣ, ಮದಮುಖನಾಗಿ ಒದರದರು ಸಾಕು ಬಿಡು ನಿನ್ನ ದುರತ್ತಿಗಳು. ಹಾ ಚಕ್ರಪಾಣಿ ಮೇಲೆ ಕರನಿಕರೆ ಗಡ್ಡೆಯನ್ನು ಎತ್ತಿ ತೋರಿಸುವಂತಿ ಸ್ವಲ್ಪ ತಾಳು. ಹಾ ನಿನ್ನ ಪದ್ಮಯುಗದಲ್ಲಿ ಇರ್ಪ ಎದ್ದತನ ಒಡೆನ ಏನಾಯ್ತು ನಿನ್ನ ಬಾಳು. ರುಕೋದರ ಬಿಡುಬಿಡು ನಿನ್ನ ಭೀಕರ. ಅಫೋ ಜಡಜಾಕ್ಷನೇ, ನೀನ್ಯಾವ ದುಡ ವಿಕ್ರಮನು, ನೀನಾವ ಪರಾಕ್ರಮನು. ಕಾದಾಡಲಾರದೆ ಹೋಗಿ ಕಾಲಯಮನು ನನ್ನ ಕೊಲ್ಲಿದೆ, ಕದನವ ಮಾಡಲಾರದೆ ಮಧುಕೈಟಿ ಹೊರನ ಬೇಡಿ ಕೊಲ್ಲಿದೆ. ಏ ಕೃಷ್ಣ, ಅಹೋ ಭೀಮಾ, ಕಾಳಗವನ್ನ ಎಸಗದೆ ಮಗದನನ್ನು ಕೈ ಮಾಡಿ ಕೊಲ್ಲಿದೆ. ಉತ್ತಿ ಬಲರಾದ ರಾಕ್ಷಸರ ದೆಪ್ಪಿಗೆ ನಿದ್ರೆಯಂ ತೊರೆದು ಮುದ್ದು ಮುಗಿಯರಾದ ಗೊಲ್ಲತೀರಂ ಕದ್ದು ವೈವರೆಂದು ವಾರದ ಮಧ್ಯದವರು ಮನೆ ಕಟ್ಟಿದೆ. ಏ ಕೃಷ್ಣ, ಅಹೋ ಭೀಮಾ, ಸೂರ ಪದ್ಮಾದಿಗಳೊಡನೆ ಯುದ್ಧವನ್ನು ಮಾಡಲಾರದೆ ಓಡಿ ಹೋಗಿ ಸಮುದ್ರದಲ್ಲಿ ಹಡಿಗೆಯಲ್ಲಿ ಹಚ್ಚಿಕೊಂಡವನು ನೀನು ಅಥವಾ ನಾನು. ಏ ಕೃಷ್ಣ, ಅಹೋ ಭೀಮಾ, ಹಾದ್ರಿ ಝಾವರನ ಭದ್ರವಾದ ರುದ್ರ ರೂಪವನ್ನು ಪಡೆದು ಮಹತ್ ಪದ ಶಾಲೆಗೆ ಬೆಣ್ಣೆ ಬುದ್ಧಿಯಂ ಕದ್ದ ತಿಂದವರು ನೀನು ಅಥವಾ ನಾನು ಕೃಷ್ಣ. ಬಲ ಬಲ ಭೀಮಾ. ಏ ಕೃಷ್ಣ, ಭೀಮಾ, ಪದ್ಮಾಚಾರ್ಯ, ನಿನ್ನ ಉದ್ರಾಟದ ಮಾತುಗಳನ್ನು ಕೇಳಿದರೆ ಎನ್ನ ಹೃದಯದ